ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ಯಾಗಕಾಂಡದ 8ನೇಯ ಸರ್ಗ ಮುಕ್ತಾಯ ಕಂಡಾಗ ರಾಮ ಮತ್ತು ಉಳಿದ ಸದಸ್ಯರೆಲ್ಲ ಅವಭೃತ ಸ್ನಾನ ಮುಗಿಸಿದ್ದು, ರಾಮ ಸೀತೆಯನ್ನು ವಸಿಷ್ಠನಿಗೆ ದಾನ ಕೊಟ್ಟಿದ್ದು, ಇದರ ನಾವು ಶ್ರವಣ ಮಾಡಿದ್ವಿ. 9ನೇ ಸರ್ಗದಲ್ಲಿ ಆ ಅಶ್ವಮೇಧ ಯಜ್ಞದ ಸಮಾಪ್ತಿಯ ವರ್ಣನೆ ಇದೆ. ರಾಮ ಅವಭೃತ ಸ್ನಾನ ಮಾಡಿ ಮುಗಿಸಿದ ಬಳಿಕ ಚತುರ್ಮುಖ ಬ್ರಹ್ಮ, ಶಂಭು ಮೊದಲಾದ ದೇವತೆಗಳು ಅಲ್ಲಿಗೆ ಬಂದರು, ಅವನನ್ನು ಸ್ತೋತ್ರ ಮಾಡಿದರು. ಅಸ್ಮಾಕಂ ಹರ್ಷಕಾಲೋಯಂ ದೇವದೇವ ದಯಾನಿಧೆ ಯಸ್ಮಾದಯಂ ಸದಾ ಪುಣ್ಯ ಶ್ರೇಷ್ಠ ಕಾಲೋ ಭವಿಷ್ಯತಿ. ಈ ಅವಭೃತ ಸ್ನಾನ ನೀನೇನೀಗ ಮಾಡಿದ್ದಿ, ಈ ಅವಭೃತ ಸ್ನಾನದ ಈ ಸಮಯ ಇದು ಶ್ರೇಷ್ಠ ಕಾಲ. ಇದನ್ನ ದೇವದೇವನು ಅಂತ ನೀನು ಕೂಡ ಅಂಗೀಕಾರ ಮಾಡಬೇಕು. ತಥಾಕುರು ರಘುಶ್ರೇಷ್ಠ ತೀರ್ಥಾಯಾಸ್ಮಯ ವರಾನ್ ವದ. ಮತ್ತು ಈ ಸರಿಯೂ ನದಿಯ ಈ ರಾಮತೀರ್ಥ ಅಂತೇನು ಈ ಪ್ರದೇಶ ಇದೆ, ಇದಕ್ಕೆ ನೀನು ವರಗಳನ್ನು ಕೊಡಬೇಕು. ವರಗಳನ್ನು ಕೊಟ್ಟು ಇದು ಶ್ರೇಷ್ಠ ಅನ್ನಿಸುವಂತೆ ಮಾಡಬೇಕು. ಮತ್ತು ಇದಕ್ಕೊಂದಕ್ಕೆ ಅಲ್ಲದೆ ನೀನು ಏನು ಮಹಾಯಾತ್ರೆ ಮಾಡಿದ್ದೆ, ಆ ಯಾತ್ರೆ ಕಾಲದಲ್ಲಿ ಎಲ್ಲ ಕಡೆ ಏನು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ ಯಾತ್ರೆಯನ್ನು ಮಾಡಿದ್ದಿ, ಅಲ್ಲಿ ಆ ಎಲ್ಲ ತೀರ್ಥಗಳಿಗೆ, ಆ ಎಲ್ಲ ದೇವದ ಸ್ಥಾನಗಳಿಗೆ ನೀನು ಮಹತ್ವ ಉಂಟಾಗುವಂತೆ ವರ ಕೊಡಬೇಕು. ಎಲ್ಲ ಪುರಿಗಳಲ್ಲಿ ಅಯೋಧ್ಯ ಶ್ರೇಷ್ಠ ಆಗುವಂತೆ ಮಾಡಬೇಕು. ನದಿಗಳಲ್ಲಿ ಸರಯೂ ನದಿ ಶ್ರೇಷ್ಠ ಆಗುವಂತೆ ಮಾಡಬೇಕು. ಅದನ್ನು ಕೇಳಿ ರಾಮ ಈ ಮುಂದಿನಂತೆ ಮಾತನ್ನು ಹೇಳಿದ. ನೀವೇನು ಮಾತನ್ನು ಕೇಳಿದ್ದೀರಿ ಅದರಂತೆ ನಾನು ಎಲ್ಲವನ್ನು ನಡೆಸಿಕೊಡ್ತೇನೆ. ಎಲ್ಲ ಮಾಸಗಳಲ್ಲಿಯೂ ಚೈತ್ರ ಮಾಸ ಶ್ರೇಷ್ಠವಾಗಲಿ. ವೈಶಾಖ ಕಾರ್ತಿಕ ಶ್ರೇಷ್ಠ ಕಾರ್ತಿಕಾನ್ ಮಾಘ ಏವಚ. ವೈಶಾಖ ಮಾಸಕ್ಕಿಂತ ಕಾರ್ತಿಕ ಮಾಸ ಶ್ರೇಷ್ಠ, ಕಾರ್ತಿಕಕ್ಕಿಂತ ಮಾಘ ಮಾಸ ಶ್ರೇಷ್ಠ, ಮಾಘ ಮಾಸಕ್ಕಿಂತ ಈ ಚೈತ್ರ ಮಾಸ ಶ್ರೇಷ್ಠ ಆಗಲಿ. ಯಾಕೆಂದರೆ ನನ್ನ ಜನ್ಮ ಈ ಚೈತ್ರ ಮಾಸದಲ್ಲೇ ಆಯಿತು. ಮತ್ತು ಇದೇ ಚೈತ್ರ ಮಾಸದಲ್ಲೇ ನಾನು ಅಶ್ವಮೇಧ ಯಾಗವನ್ನು ಮಾಡಿ ಅದರ ಅವಭೃತ ಸ್ನಾನವನ್ನು ಕೂಡ ಮುಗಿಸಿದೆ. ಅದಕ್ಕಾಗಿ ಇದಕ್ಕೆ ಮಹತ್ವ ಬರಲಿ. ಈ ಅಯೋಧ್ಯ ನಗರ ಏನಿದೆ, ಎಲ್ಲ ನಗರಗಳಲ್ಲಿಯೂ ಶ್ರೇಷ್ಠವಾದಂಥ ನಗರ ತನ್ನಿಸಿಕೊಳ್ಳಿ. ಅನ್ಯತ್ರ ಯತ್ಕೃತಂ ಪುಣ್ಯಂ ಷಷ್ಠಿ ಸಂವತ್ಸರೈ ಶುಭಂ ತದತ್ತ ದಿವಸೈಕೇನ ಭವಿಷ್ಯತ್ ನೃಣಾಂ ಸದಾ. ಬೇರೆ ನಗರಗಳಲ್ಲಿ 60 ವರ್ಷ ಕಾಲ, ಒಂದು ಸಂವತ್ಸರದ ಚಕ್ರ ತಿರುಗುವ ಕಾಲ ಕಷ್ಟಪಟ್ಟು ಮಾಡಿದ ಪುಣ್ಯ ಏನಿದೆ ಅದೆಲ್ಲ ಇಲ್ಲಿ ಈ ಅಯೋಧ್ಯದಲ್ಲಿ ಒಂದೇ ದಿವಸ ಮಾಡಿದರ ಮೂಲಕವೂ ಮನುಷ್ಯ ಪಡ್ಕೊಳ್ಬಹುದು. ನದೀಶು ಸರಯೂಶ್ಚೇಯಂ ಶ್ರೇಷ್ಠಾಸ್ತು ವಚನಾನ್ಮಮ. ಅದರಂತೆ ಸರಯೂ ನದಿ ಈ ಎಲ್ಲ ನದಿಗಳಲ್ಲಿಯೂ ಶ್ರೇಷ್ಠವಾಗಲಿ. ತಥಾ ಯಾನಿ ಪೃಥಿವ್ಯಾಂ ಹಿ ಮಯಾ ತೀರ್ಥಾನಿ ವೈಪುರ. ಯಾವ್ಯಾವ ತೀರ್ಥಕ್ಷೇತ್ರಗಳನ್ನು ನಾನು ಸಂಚರಿಸಿದೆ ಮತ್ತು ಎಲ್ಲೆಲ್ಲಿ ರಾಮೇಶ್ವರ ಅನ್ನುವ ಹೆಸರಿನ ಲಿಂಗಗಳನ್ನು ನಾನು ಸ್ಥಾಪನೆ ಮಾಡಿದೆ, ಅಲ್ಲೆಲ್ಲ ಸ್ನಾನ ಮಾಡಿ ದರ್ಶನ ಮಾಡಿದರೆ ಅವು ಮನುಷ್ಯನಿಗೆ ಮುಕ್ತಿದಾಯಕವಾಗಲಿ. ಚೈತ್ರ ಮಾಸದಲ್ಲಿ ರಾಮತೀರ್ಥಗಳಲ್ಲಿ ಮನುಷ್ಯ ಸ್ನಾನ ಮಾಡಬೇಕು. ರಾಮತೀರ್ಥ ಅಂತ ಯಾವ್ಯಾವ ತೀರ್ಥ ಕರೆಸ್ಕೊಂಡಿದೆ ಅಲ್ಲಿ ಸ್ನಾನ ಮಾಡಬೇಕು. ಅಲ್ಲಿ ಸ್ನಾನ ಮಾಡಿದರೆ ಅದು ಗೋಮೇಧ ಅಶ್ವಮೇಧಾದಿ ಯಾಗಗಳನ್ನು ಮಾಡಿದ ಫಲಕ್ಕಿಂತ ಹೆಚ್ಚಿನ ಫಲವನ್ನು ಕೊಡಬಲ್ಲದು. ಏತಾವತ್ ಕಾಲ ಪರ್ಯಂತ ಮಾರ್ಗಶೀರ್ಷ ಪ್ರಗೀಯತೆ ಅದ್ಯಾರಭ್ಯ ಮಧುಶ್ಚಾಯಂ ಪ್ರಥಮ ಖ್ಯಾತಿ ಮೇಷ್ಯತಿ. ಮಾಸಾನಾಂ ಮಾರ್ಗಶೀರ್ಷೋಹಂ ಅಂತ ಭಗವದ್ಗೀತೆ. ಹಾಗಾಗಿ ಎಲ್ಲ ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸ ಮಹತ್ವದ ಮಾಸ ಅಂತಿದೆ. ಆದರೆ ಅದು ಆ ಖ್ಯಾತಿ ಏನಿದೆ ಅದು ಇಲ್ಲಿ ತನಕ ಮಾತ್ರ. ಅದು ಇನ್ನು ಮುಂದೆ ಚೈತ್ರ ಮಾಸವೇ ಶ್ರೇಷ್ಠ ಆಗಲಿ ಅಂತ ರಾಮ ಅದಕ್ಕೆ ವರ ಕೊಟ್ಟ. ಯಥಾ ದೇವೇಶು ಪ್ರಥಮ ತ್ವಂ ಮಹೇಶ ತಥಾ ಮಧು. ಎಲ್ಲ ದೇವತೆಗಳಲ್ಲಿಯೂ ನೀನು ಈ ಮಹಾದೇವ ಹೇಗೆ ಪ್ರಥಮನೋ ಅದರಂತೆ ಎಲ್ಲ ಮಾಸಗಳಲ್ಲಿಯೂ ಚೈತ್ರ ಮಾಸವೇ ಶ್ರೇಷ್ಠ ಆಗಲಿ. ಇಲ್ಲಿ
ನೀನು ಮಹಾದೇವ ಅಂತಂದರೆ ಅಲ್ಲಿ ಮಹಾದೇವ ಅಂತಂದ್ರೆ ವಿಷ್ಣುವನ್ನೇ ಇಟ್ಕೋಬೇಕು. ಎಲ್ಲ ದೇವತೆಗಳಲ್ಲಿಯೂ ಪ್ರಥಮನಾದವನು ಮುಖ್ಯನಾದವನು ಹೇಗೆ ವಿಷ್ಣುವೋ ಅದರಂತೆ ನೀನು ಕೂಡ ಈ ಚೈತ್ರ ಮಾಸವು ಕೂಡ ಎಲ್ಲ ಮಾಸಗಳಲ್ಲೂ ಶ್ರೇಷ್ಠವಾಗಲಿ. ಚೈತ್ರ ಮಾಸ ಬಂದರೆ ಎಲ್ಲ ದೇವತೆಗಳು ಇಂದ್ರನಿಂದ ಸಮೇತರಾದ ಎಲ್ಲ ದೇವತೆಗಳು ಬಹಿರ್ಜಲಂ ಸಮಾಶ್ರಿತ್ಯ ಇದನ್ನು ಗಮನಿಸಬೇಕು. ಹೊರಗಿನ ನೀರು ಎಲ್ಲಿರ್ತದಲ್ಲ ಅಲ್ಲಿ ನಿಲ್ಲಲಿ ಅಂತ ರಾಮ ಆಜ್ಞೆ ಕೊಟ್ಟ. ಅದಕ್ಕಾಗಿ ಮನೆಯೊಳಗಿನ ನೀರನ್ನು ಪರಿತ್ಯಾಗ ಮಾಡಿ ಹೊರಗಿನ ನೀರಿನಲ್ಲಿ ಸ್ನಾನ ಮಾಡಬೇಕು. ನದಿ ಬಾವಿ ಇತ್ಯಾದಿಗಳಲ್ಲಿ ಸ್ನಾನ ಮಾಡುವ ಉದ್ದೇಶನೇ ಅದು. ಮನೆಯೊಳಗೆ ಸನ್ನಿಹಿತವಾದ ನೀರಿಗಿಂತ ಈ ನೀರು ಶ್ರೇಷ್ಠ ಅಂತ ಹೇಳೋದು ಅದಕ್ಕಾಗಿಯೇ. ಬಹಿರ್ಜಲಂ ಸಮಾಶ್ರಿತ್ಯ ತಿಷ್ಠತ್ವಂ ಮಮಾಜ್ಞೆಯ. ಅತ್ರಾಪಿ ಚ ಮಹಶ್ರೇಷ್ಠಂ ಯತ್ರ ಸ್ನಾತಂ ಮಯಾಧುನಾ ಯೇಷು ಚೈತ್ರ ತೃತೀಯಾ ಹಿ ಯಾವದ್ವೈಶಾಖ ಸಂಭವ. ಚೈತ್ರ ಶುಕ್ಲ ಪಕ್ಷದ ತೃತೀಯದಿಂದ ಆರಂಭಿಸಿ ವೈಶಾಖ ಶುಕ್ಲ ಪಕ್ಷದ ತೃತೀಯ ಅಕ್ಷಯ ತೃತೀಯ ಅಂತ ಏನು ಕರೆಸ್ಕೋತದೆ ಅದು ಸ್ತ್ರೀಯರಿಗೆ ಸ್ನಾನ ಮಾಡಲಿಕ್ಕೆ ವಿಶೇಷ ಫಲದಾಯಕವಾದದ್ದು. ಚಿತಾ ತೃತೀಯ ಅಕ್ಷಯ್ಯಾಖ್ಯ ತಾವತ್ ಸ್ತ್ರೀಭಿಸ್ತು ಸಾದರಂ ಸ್ನಾತವ್ಯಂ ಶೀತಲ ಗೌರಿಕಾ ಸಂಜ್ಞಕಂ ಸ್ನಾನಂ. ಅದಕ್ಕೆ ಶೀತಲ ಗೌರಿ ಸ್ನಾನ ಅಂತ ಕರೀತಾರೆ. ಶೀತಲ ಅಂತನ್ನೋದು ಆ ಗೌರಿಗೆ ಇನ್ನೊಂದು ಹೆಸರು. ಉತ್ತರ ಭಾರತದಲ್ಲಿ ಎಲ್ಲೋ ಒಂದು ಕಡೆ ಶೀತಲಾ ದೇವಿ ಅಂತಂದು ದೇವಾಲಯನೂ ಇದೆ. ಸೌಭಾಗ್ಯದ ಸ್ತ್ರೀಯರಿಗೆ ಎಲ್ಲ ಥರ ಸೌಭಾಗ್ಯ ಕೊಡುವಂಥದ್ದು, ಪುತ್ರ ಪೌತ್ರ ಸಮೃದ್ಧಿಗೆ ಕಾರಣವಾದದ್ದು. ಈ ವರ ಏನಿದೆ, ಈ ಎರಡನೇ ವರ ಚೈತ್ರ ಶುಕ್ಲ ಪಕ್ಷದಿಂದ ತೃತೀಯದಿಂದ ಆರಂಭಿಸಿ ವೈಶಾಖ ಶುಕ್ಲ ಪಕ್ಷದ ತೃತೀಯ ತನಕ ಸ್ತ್ರೀಯರಿಗೆ ಇದು ಪುಣ್ಯದಾಯಕ ಅಂತ ಈ ವರವನ್ನು ಕೊಟ್ಟದ್ದು ಸೀತೆ. ಇನ್ನು ಆ ಒಬ್ಬರಿತ ಸ್ನಾನ ಎಲ್ಲ ಮುಗಿದ ಬಳಿಕ ವಸಿಷ್ಠರು ಹೇಳಿದರು, ಇನ್ನು ಯಜ್ಞ ಮಂಟಪದ ಕಡೆಗೆ ಹೊರಡು ಅಂತ ಹೇಳಿದರು. ರಾಮ ಯಜ್ಞ ಮಂಟಪದ ಕಡೆಗೆ ಹೊರಟಾಗ ಎಲ್ಲ ಥರದ ವಾದ್ಯಗಳು ಮೊಳಗಲಿಕ್ಕೆ ಪ್ರಾರಂಭ ಆದವು. ಆ ರಾಮ ಎಲ್ಲರ ಸಮೇತನಾಗಿ ಅಲ್ಲಿಗೆ ಬಂದು ಮುಟ್ಟಿದ. ತದೌ ಕೋಶಾನ್ ಚತುರಗಾನ್ ಕೇಶಾಂಸ ಶಿಬಿಕಾನ್ ತದೌ ಕೇಶಾಂ ರಥಾನ್ ಗಜಾನ್ ಕೇಶಾಂ ತದೌ ವಸ್ತ್ರಾಣ್ಯಪೀಶ್ವರ. ಕೆಲವರಿಗೆ ಬಂದಂಥವರಿಗೆ ಕೆಲವರಿಗೆ ಕೋಶವನ್ನೇ ಸಮರ್ಪಣೆ ಮಾಡಿದ, ಕೆಲವರಿಗೆ ಆನೆಗಳನ್ನು, ಕೆಲವರಿಗೆ ಕುದುರೆಗಳನ್ನು, ಹೀಗೆ ನಾನಾ ಥರದ ಸನ್ಮಾನಗಳನ್ನು ಅವರನ್ನು ಕೊಟ್ಟು ಸಂತೋಷಪಡಿಸಿದ. ಸೀತಾಯೇ ನೃಪಪತ್ನಶ್ಚ ದೇವಪತ್ನ ಸಹಸ್ರಶಃ. ಅವರೆಲ್ಲ ಹೊರಡುವಾಗ ಸೀತೆಗೆ ರಾಜರ ಪತ್ನಿಯರು ಮತ್ತು ದೇವತೆಗಳ ಪತ್ನಿಯರು ನಾನಾ ಥರದ ಅಲಂಕಾರದ ವಸ್ತುಗಳನ್ನು, ಆಭರಣಗಳನ್ನು, ಬಟ್ಟೆ ಬರೆಗಳನ್ನು ಸೀತೆಗೆ ಉಡುಗೊರೆಯಾಗಿ ಒಪ್ಪಿಸಿದರು. ವರ್ಷಾಂತರೇಣ ಕಾಲೇನ ವಾಜಮೇಧಾ ಪೃಥಕ್ ಪೃಥಕ್ ಉತ್ತರೋತ್ತರದ ಶ್ರೇಷ್ಠ 20 ವರ್ಷ ಕೃತ ದಶ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರಲಿಲ್ಲ. ಒಟ್ಟು 20 ವರ್ಷ ಕಾಲ ಅವನು ದಿನ ಬಿಟ್ಟು ವರ್ಷ ಅಶ್ವಮೇಧ ಯಾಗ ಮಾಡಿದ. ಅಂತೂ 20 ವರ್ಷಗಳಲ್ಲಿ 10 ಅಶ್ವಮೇಧ ಯಾಗಗಳನ್ನು ಅವನು ಮಾಡಿ ಮುಗಿಸಿದ. ಉತ್ತರೋತ್ತರದ ಶ್ರೇಷ್ಠ. ಮುಂದೆ ಮಾಡಿದ ಅಶ್ವಮೇಧ ಯಾಗ ಹಿಂದೆ ಮಾಡಿದ ಅಶ್ವಮೇಧ ಯಾಗಕ್ಕಿಂತ ವೈಭವದಲ್ಲಿ, ಪಾವಿತ್ರ್ಯದಲ್ಲಿ ಶ್ರೇಷ್ಠವಾಗಿತ್ತು. ಹೀಗೆ ಆ ಶಿಷ್ಯರು ಕೇಳಿದಾಗ ಅದನ್ನು ಗುರುಗಳು ರಾಮನ ಯಾಗ ಮಾಡಿದಂಥ ಕಥೆಯನ್ನೆಲ್ಲ ಪೂರ್ಣವಾಗಿ ವರ್ಣನೆ ಮಾಡಿ ಹೇಳಿದರು. ಈ ಯಜ್ಞಕ್ಕೆ ಸಂಬಂಧಪಟ್ಟಂಥ ಆಖ್ಯಾನ ನಾನೇನು ಹೇಳಿದ್ದೇನಲ್ಲ, ಇದನ್ನು ಪ್ರಾತಃ ಕಾಲ ಈ ಯಾಗಕಾಂಡವನ್ನು ಪಾರಾಯಣ ಮಾಡಬೇಕು. ಮಾಡಿದವನು ಎಲ್ಲ ಕಾಮಗಳನ್ನು ಪಡ್ಕೊಳ್ತಾನೆ. ಪುತ್ರಾರ್ಥಿಯಾದವನು ಪುತ್ರಿಯನ್ನು, ಪುತ್ರಿ ಅರ್ಥಿಯಾದವನು ಪುತ್ರಿಯನ್ನು, ಧನಾರ್ಥಿಯಾದವನು ಧನವನ್ನು, ಈ ಯಾಗಕಾಂಡವನ್ನು ಮಾಡಿದ ಪರಿಣಾಮವಾಗಿ ಪಡ್ಕೊಳ್ತಾನೆ. ಇದನ್ನು ಹೋಮ ಕಾಲದಲ್ಲಿ, ಯಾವುದಾದ್ರೂ ಯಜ್ಞ ನಡೆದಾಗ, ಶ್ರಾದ್ದ ಕಾಲದಲ್ಲಿ, ಚಾತುರ್ಮಾಸ್ಯದ ಸಂದರ್ಭದಲ್ಲಿ, ಮತ್ತು ಹೊಸ ಯಾವುದಾದ್ರೂ ಜಪವನ್ನು, ಹೊಸ ಮಂತ್ರವನ್ನು ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು, ಅರ್ಚನಾರಂಭೆ, ಹೊಸ ವಿಗ್ರಹಗಳನ್ನು ಅರ್ಚನೆ ಮಾಡುವುದಕ್ಕಿಂತ ಮೊದಲು ಇದನ್ನು ಪಠಣ ಮಾಡಬೇಕು. ಪಠಣ ಮಾಡಿದರೆ ನಾವು ಮಾಡಿದಂಥ ಕಾರ್ಯ ಏನಿದೆ ಹೆಚ್ಚು ಬಲಶಾಲಿ ಆಗ್ತದೆ, ಹೆಚ್ಚು ವೀರ್ಯವತ್ತರವಾಗ್ತದೆ. ಹೀಗೆ
ಶತಕೋಟಿ ರಾಮಚರಿತಾಂತರ್ಗತವಾದ ಆನಂದ ರಾಮಾಯಣದಲ್ಲಿ ಯಾಗಕಾಂಡದಲ್ಲಿ ರಾಮನ ಉತ್ತರಯಾತ್ರ ಮತ್ತು ನಗರ ಪ್ರವೇಶ ಅನ್ನುವಂಥ ಆ 9ನೆಯ ಸರ್ಗ ಮುಕ್ತಾಯ ಆಗಿದೆ. ಇನ್ನು ಆನಂದ ರಾಮಾಯಣದ ವಿಲಾಸಕಾಂಡದ 1ನೇ ಸರ್ಗವನ್ನು ನಾವು ಶ್ರವಣ ಮಾಡಬೇಕು. ಈ ಕಥೆಯನ್ನ ಶಿವ ಪಾರ್ವತಿಗೆ ಹೇಳ್ತಿದ್ದ. ಅದರ ಮಧ್ಯದಲ್ಲಿ ಗುರುಗಳು ಆ ಶಿಷ್ಯನಿಗೆ ಹೇಳುವಂಥ ಪ್ರಸಂಗನೂ ಬಂತು. ಗುರೋತೆ ಪ್ರಶ್ನಮಿಚ್ಛಾಮಿ ತದ್ವದಸ್ವ ಸವಿಸ್ತರಂ. ಈ ಶಿವ ರಾಮನನ್ನ ರಾಮಸ್ತವರಾಜ, ಸ್ತವ ಅಂದ್ರೆ ಸ್ತೋತ್ರ, ರಾಜ ಅಂದ್ರೆ ಶ್ರೇಷ್ಠ ಅಂತ, ಸ್ತವರಾಜ ಅಂದ್ರೆ ಶ್ರೇಷ್ಠ ಸ್ತೋತ್ರ, ರಾಮಸ್ತವರಾಜ, ರಾಮನ ಶ್ರೇಷ್ಠವಾದಂಥ ಸ್ತೋತ್ರ. ಆ ಸ್ತೋತ್ರವನ್ನ ಶಿವ ರಾಮನ ಕುರಿತು ಮಾಡಿದ್ದ. ಅದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅಂತ ಶಿಷ್ಯ ಕೇಳಿದ. ಆಗ ಆ ರಾಮದಾಸರು ಗುರುಗಳು ಅದನ್ನು ವಿವರವಾಗಿ ಹೇಳಿದರು ಆ ಶಿಷ್ಯನಿಗೆ. ರಾಮ ರಾಮ ಅನ್ನುವಂಥ ಮಂತ್ರ ಏನಿದೆ, ಇದು ಬ್ರಹ್ಮಹತ್ಯಾದಿ ಪಾಪಗಳಿಗೂ ನಿವಾರಕವಾದದ್ದು. ಅವನು ಭುಕ್ತಿ ಮುಕ್ತಿ ಈ ರೀತಿಯಾಗಿ ಐಹಿಕ ಪಾರಸ್ಪರಿಕವಾದಂಥ ಎಲ್ಲ ಫಲಗಳನ್ನು ಪಡ್ಕೊಳ್ತಾನೆ. ಮನುಷ್ಯ ಧನ್ಯನಾಗ್ತಾನೆ. ನಮಸ್ಕೃತ್ಯ ಪ್ರವಕ್ಷ್ಯಾಮಿ ರಾಮಂ ಕೃಷ್ಣಮನಾಮಯಂ. ಕೃಷ್ಣರೂಪಿಯಾದಂಥ ರಾಮನನ್ನೇ, ರಾಮರೂಪಿಯಾದಂಥ ಕೃಷ್ಣನನ್ನು ಧ್ಯಾನ ಮಾಡ್ತೀನಿ ನಾನು. ರಾಮನನ್ನು ಹೇಗೆ ಧ್ಯಾನ ಮಾಡಬೇಕಂತಂದ್ರೆ, ಅಯೋಧ್ಯ ನಗರದಲ್ಲಿ ಒಂದು ರತ್ನ ಮಂಟಪ ಇದೆ, ಅದರಲ್ಲಿ ಕಲ್ಪವೃಕ್ಷ ಇದೆ. ಆ ಕಲ್ಪವೃಕ್ಷದ ಬುಡದಲ್ಲಿ ಒಂದು ರತ್ನದ ಸಿಂಹಾಸನ ಇದೆ. ಆ ಸಿಂಹಾಸನದ ಮೇಲೆ ಅಷ್ಟದಳದ ಪದ್ಮವಿದೆ. ಆ ಪದ್ಮದಲ್ಲಿ ಸುಂದರವಾದಂಥ ಆಕಾರ ಇದ್ದಂಥ ರಾಮ ಕೂತ್ಕೊಂಡಿದ್ದಾನೆ. ಅವನು ಕೂತ್ಕೊಂಡಿರುವಂಥ ಸಿಂಹಾಸನ ಏನಿದೆ ಅದು ಪಿತುರಾಸನ ಮಾಸೀನಂ. ಅವನ ತಂದೆಯ ಕಡೆಯಿಂದ ಪರಂಪರಾಗತವಾಗಿ ಬಂದಂಥ ಇಕ್ಷ್ವಾಕು ರಾಜನ ಸಿಂಹಾಸನ ಏನಿತ್ತು ಅದೇ ಸಿಂಹಾಸನ ಅದು. ಅದ್ರ ಮೇಲೆ ಅವನು ಕೂತ್ಕೊಂಡಿದ್ದಾನೆ. ನಾನಾ ಥರದ ಅಲಂಕಾರಗಳಿಂದ ಭೂಷಿತನಾಗಿದ್ದಾನೆ. ಲಕ್ಷ್ಮಣ, ಶತ್ರುಘ್ನ, ಭರತಾದಿಗಳು ಅವನನ್ನು ಸೇವೆ ಮಾಡ್ತಿದ್ದಾರೆ. ಸನಕಾದಿಗಳು ಕೂಡ ಅವನನ್ನು ಸ್ತೋತ್ರ ಮಾಡಲಿಕ್ಕೆ ಅಲ್ಲಿ ಆಸನ್ನರಾಗಿದ್ದಾರೆ. ಸಭಾಯಾಮ್ ವೃಷಭಧ್ವಜ, ವೃಷಭಧ್ವಜನಾದ ಶಿವ ಅವನನ್ನು ಹೀಗೆ ಸ್ತೋತ್ರ ಮಾಡಿದ. ಯದೇಕಂ ಯತ್ಪರಂ ನಿತ್ಯಂ ತದನಂತಂ ಚಿದಾತ್ಮಕಂ. ಚಿದಾತ್ಮಕನಾದಂಥ ಈ ಭಗವಂತನನ್ನು ನಾನು ಸ್ತೋತ್ರ ಮಾಡ್ತೇನೆ. ಅವನೇ ನಾರಾಯಣ, ಅವನೇ ಜಗನ್ನಾಥ, ಅಭಿರಾಮ, ಜಗತ್ಪತಿ, ಕವಿ, ಪುರಾಣ, ವಾಗೀಶ, ಶಾರ್ಂಗಧಾರಿಯಾದಂಥವನು, ಚಿನ್ಮಯ ವಿಗ್ರಹ ಇದ್ದವನು, ಗೋಪಿಕಾ ಸಮಾಕೀರ್ಣಂ. ರಾಮ ಹೌದು, ಆದರೆ ಆತನ ಸುತ್ತಲೂ ಗೋಪಸ್ತ್ರೀಯರು ಮತ್ತು ಗೋಪ ಪುರುಷರು ನೆರೆದಿದ್ದಾರೆ. ಯಾಕೆಂದ್ರೆ ರಾಮಂ ಕೃಷ್ಣಮನಾಮಯಂ ಅಂತ ಹೇಳಿದರೆ, ವೇಣುವಾದನ ತತ್ಪರಂ. ಕೃಷ್ಣ ವೇಣುವಾದನ ಮಾಡಿದ್ರೆ ವರ್ಣನೆ ವಿಕಾಸಕ್ಕೆ ನಾವು ಕೇಳ್ತೀವಿ. ಇದು ವೇಣುವಾದನ ತತ್ಪರ ಅಂತ ರಾಮನ ವರ್ಣನೆ ಇದೆ. ಕಾಮರೂಪಂ ಕಲಾವಂತಂ ಕಾಮಿನಾಂ ಕಾಮದಂ ಪ್ರಭುಂ ಮನ್ಮಥಂ ಮಥುರಾನಾಥಂ ಮಾಧವಂ ಮಕರಧ್ವಜಂ. ವಿಶ್ವಾಮಿತ್ರನಿಗೆ ಪ್ರಿಯಕರನಾದವನು, ದಶಗ್ರೀವನನ್ನ ಮರ್ದನ ಮಾಡಿದವನು, ಸರ್ವಾಧಿಪತ್ಯಂ ರಣರಂಗಧೀರಂ ಸತ್ಯಂ ಚಿದಾನಂದ ಸುಖಸ್ವರೂಪಂ ಸತ್ಯಂ ಶಿವಂ ಸಜ್ಜನ ಸನ್ನಿವಾಸಂ ಧ್ಯೇಯಂ ಪರಾನಂದಂ ಅಹಂ ಭಜಾಮಿ. ಹೀಗೆ ಎಲ್ಲ ದೇವರನ್ನ ತನ್ನ ಗರ್ಭದಲ್ಲೇ ಅವನು ಇಟ್ಕೊಂಡವಂಥವನು. ಬ್ರಹ್ಮ ವಿಷ್ಣುಶ್ಚ ರುದ್ರಶ್ಚ ದೇವೇಂದ್ರೋ ದೇವತಾಸ್ತಥಾ ಆದಿತ್ಯಾದಿ ಗ್ರಹಾಶ್ಚೈವ ತ್ವಮೇವ ರಘುನಂದನ. ಈ ಎಲ್ಲ ಗ್ರಹ ಸ್ವರೂಪನಾದವನು ನೀನೇ ಅಂತ ಹೀಗೆ ಶಿವ ಶ್ರೀರಾಮನನ್ನ ಸ್ತೋತ್ರ ಮಾಡಿದ. ನಿನ್ನ ದರ್ಶನದಿಂದ ನಾನಿವತ್ತು ಕೃತಾರ್ಥನಾಗಿದ್ದೇನೆ ಶಿವ ಹೇಳಿದ. ರಾಮ ಕೇಳಿದ, ಏನು ವರ ಬೇಕಾದ್ರೆ ಕೇಳುವಂತ ಶಿವನನ್ನ. ಶಿವ ಹೇಳಿದ, ಅದ್ದಮೇ ಸಫಲಂ ಜನ್ಮ. ನನ್ನ ಜನ್ಮ ಸಫಲವಾಯಿತು. ನಾನು ಮಾಡಿದಂಥ ತಪಸ್ಸು ಸಫಲವಾಗಿದೆ. ನಾನು ಗಳಿಸಿದಂಥ ಜ್ಞಾನ ಸಫಲ ಆಗಿದೆ. ತತಃಪರಂ ಸುಸಂಪ್ರೀತಃ ರಾಮಪ್ರಾಹ ಸದಾಶಿವಂ ಗಿರಿಜೇಶ ಮಹಾಭಾಗ ಪುನರಿಷ್ಟಂ ದದಾಮ್ಯಹಂ. ಏನು ವರ ಬೇಕು ಅಂತ ನಾನು ಮತ್ತೊಂದ್ಸರಿ ಕೇಳಿದಾಗ ಆ ಶಿವ ಹೇಳಿದ, ನನಗೆ ಪ್ರತ್ಯೇಕವಾದಂತಹ ವರ ಏನೂ ಬೇಕಾಗಿಲ್ಲ, ನಿನ್ನ ಪಾದಗಳಲ್ಲಿ ಭಕ್ತಿ ಒಂದಿದ್ರೆ ಸಾಕು ಅಂತ ಕೇಳ್ಕೊಂಡ. ಹೀಗೆ ಶಿವ ಆ ಸತತವಾದ ಪ್ರಾರ್ಥನೆಯನ್ನು ಮಾಡಿದಾಗ ಅದೇ ಪ್ರಾರ್ಥನೆಯನ್ನ ರಾಮ ಶಿವನಿಗೆ ಸಲ್ಲಿಸಿದ. ಸತತವಾದಂಥ ಭಕ್ತಿ ಶಿವನ ಮನಸ್ಸಿನಲ್ಲಿ
ಭಗವಂತನ ಬಗ್ಗೆ ಮೂಡಬೇಕಾದಂಥದ್ದು ಅದನ್ನು ರಾಮ ನೆರವೇರಿಸಿದ. ಶ್ರೀರಾಮಚಂದ್ರ ರಘುಪುಂಗವ ರಾಜವರ್ಯ ರಾಜೇಂದ್ರ ರಾಮ ರಘುನಾಯಕ ರಾಘವೇಶ ರಾಜಾಧಿರಾಜ ರಘುನಾಯಕ ರಾಮಚಂದ್ರ ದಾಸೋಹ ಮಧ್ಯ ಭವತಃ ಶರಣಾಗತೋಸ್ಮಿ. ಇಲ್ಲಿಗೆ ಆ ವಿಲಾಸಕಾಂಡದ ಮೊದಲನೇ ಸರ್ಗ ಮುಕ್ತಾಯ ಆಗಿದೆ. ಈ ವಿಲಾಸಕಾಂಡದಲ್ಲಿ ಇನ್ನು ಮುಂದೆ ರಾಮ ಮತ್ತು ಸೀತೆಯರು ಅನುಭವಿಸಿದಂಥ ಭೋಗಗಳ ವರ್ಣನೆ, ಅವರು ಮಾಡಿದಂಥ ಜಲಕ್ರೀಡೆಯ ವರ್ಣನೆ, ಈ ಥರದ ನಾನಾ ಥರದ ವರ್ಣನೆ ಮಾಡ್ತೇವೆ. ಯಾಕಂದರೆ ಈ ಸಾರಕಾಂಡ ಅಂತ ಮೊದಲನೇ ಕಾಂಡ ಏನು ಬಂದಿತ್ತಲ್ಲ, ಅದರಲ್ಲಿ ವಾಲ್ಮೀಕಿ ರಾಮಾಯಣದ ಮೊದಲಿನ ಕಾಂಡಗಳ ವರ್ಣನೆ ಎಲ್ಲ ಬಂದು ಹೋಗಿತ್ತು. ಮುಂದೊಂದು ಕಡೆ ಅಲ್ಲೊಂದು ಪ್ರಶ್ನೆ ಬಂದಿತ್ತು, ಶಿವನೇ ಕಥೆ ಹೇಳುವಾಗ ಪಾರ್ವತಿ ಪ್ರಶ್ನೆ ಮಾಡಿದ್ದಿರಬೇಕು, ರಾಮ ಸೀತೆಯರ ಸಂಕಷ್ಟವನ್ನೇ ಬರೀ ಕೇಳಿದ್ದಾಯ್ತು ನಾವು, ಅವ್ರು ಸುಖ ಪಟ್ಟಿದ್ದೇನಾದರೂ ಅವರ ವೈಭವವನ್ನೇನಾದರೂ ವರ್ಣನೆ ಮಾಡುವಂತ ಪಾರ್ವತಿ ಶಿವನನ್ನು ಕೇಳಿದ್ರು. ಅದಕ್ಕಾಗಿ ಈ ಮುಂದಿನ ಕಾಂಡಗಳ ವರ್ಣನೆ. ಅದರಲ್ಲಿ ವಿಲಾಸಕಾಂಡ, ರಾಜ್ಯಕಾಂಡ ಅಂತ ಏನಿದೆ ಅದು ರಾಮನ ಸೀತೆಯರ ವೈಭೋಗದ ವರ್ಣನೆ. ಅದು ಇಲ್ಲೀಗ ರಾಮ ಸೀತೆಯ ಸೌಂದರ್ಯವನ್ನು ವರ್ಣನೆ ಮಾಡಿದ್ದರ ವಿಸ್ತಾರವಾದಂತಹ ವರ್ಣನೆ ಇದೆ. ಗುರುವನ್ನ ಶಿಷ್ಯ ಕೇಳಿದ ವಿಷ್ಣುದಾಸ, ಅವ್ರು ಏನು ಸುಖ ಅನುಭವಿಸಿದ್ರು ಅದನ್ನ ವರ್ಣನೆ ಮಾಡುವ. ಕೃತ್ಸ್ನಂ ಚರಿತಂ ಕೃತ್ಸ್ನಂ ತಯೋ ಕ್ರೀಡಾನ್ವಿತಂ ಕ್ಷಮಃ ಅತಃ ಸಂಕ್ಷೇಪತಃ ಕಿಂಚಿದ್ ವಕ್ಷ್ಯಾಮಿ ತವ ಸನ್ನಿಧೌ. ಇದೊಂದು ಇಡೀ ಸರ್ಗದಲ್ಲಿ ಒಂದು 74 ಶ್ಲೋಕಗಳಿಂದ ಕೂಡಿದಂಥ ಸರ್ಗದಲ್ಲಿ ರಾಮ ಸೀತೆಯನ್ನು ವರ್ಣನೆ ಮಾಡಿದ್ದು ಮತ್ತು ಅಲ್ಲಿ ಕೆಲವು ಪಕ್ಷಿಗಳು ರಾಮನ ವೈಭವವನ್ನು ವರ್ಣನೆ ಮಾಡಿದ್ದು ವರ್ಣನೆ ಇದೆ. ಇದನ್ನೇ ಸಂಕ್ಷಿಪ್ತ ಅಂತ ಹೇಳಿದ ಆ ಗುರು. ಅದರಲ್ಲಿಯೂ ಸಾರ ಭಾಗ ಏನಿದೆ ಅದನ್ನ ನಿಮ್ಮ ಮುಂದೆ ಹೇಳಬೇಕು ಅಂತ ನನ್ನ ಅಪೇಕ್ಷೆ. ಹೇಮರತ್ನಮಯೇ ದಿವ್ಯಗೇಹೇ ವೈಕುಂಠ ಸನ್ನಿಧೆ, ವೈಕುಂಠವನ್ನು ಹೋಲುವಂಥ ದಿವ್ಯವಾದಂಥ ಅರಮನೆ ಒಂದು. ಅದರಲ್ಲೂ ಆತನ ಅಂತರ್ಗ್ರಹ ಅಥವಾ ಅವನ ರತಿಶಾಲಾ ಏನಿದೆ ಅದರ ವೈಭವ ಹೇಳತೀರದ್ದು. ಬಿತ್ತವು ರತ್ನೋಪಲ ಯತ್ರ ಹೇಮ್ಯ ಪಂಕೋಸ್ತಿ ಯತ್ರ ಹಿ. ಅಲ್ಲಿ ಕೆಸರು ಏನಾದರೂ ಇದ್ರೆ ಅದು ಬಂಗಾರದ್ದೇ ಕೆಸರದ್ದು, ಪಂಕ ಅಂದ್ರೆ ಕೆಸರು. ಯತ್ರ ಸ್ತಂಭ ಸ್ಫಾಟಿಕಾಶ್ಚ ಯತ್ರ ಮಾರಕತೋದ್ಭವಾಹ. ಇಂಥ ಈ ತೊಲೆಗಳು ಕಸೋಲ್ಯ ಅಂತ ಇಂಥ ತೊಲೆಗಳು ಹಾಕಿರ್ತಾರಲ್ಲ, ಇವೆಲ್ಲ ಶತಶೋ ರಮ್ಯಾಹ, ಮಣಿ ಮುತ್ತುಗಳಿಂದ ರಚಿತವಾದಂಥ ತೊಲೆಗಳನ್ನು ಅಲ್ಲಿ ಹಾಕಿದ್ರು. ಅಂಥ ಅದ್ಭುತವಾದಂಥ ಆವಾಸ ಸ್ಥಾನ ಅದು. ಆ ಆವಾಸ ಸ್ಥಾನದಲ್ಲಿ ರಾಮ ವಾಸ ಮಾಡಿಕೊಂಡಿದ್ದ. ಯೇಷು ದಿವ್ಯಾ ಕಶಿಪವಃ, ಕಶಿಪ ಅಂದರೆ ಸಿಂಹಾಸನ, ದಿವ್ಯವಾದಂಥ ಆಸನಗಳನ್ನು ಮತ್ತು ಹಾಸಿಗೆ ಹೊದಿಕೆಗಳನ್ನು ಹೇರಳವಾಗಿ ಆ ಅರಮನೆಯಲ್ಲಿ ನೋಡಬಹುದಾಗಿತ್ತು. ಅಲ್ಲಿ ಕೆಲವು ಪಂಜರಗಳಲ್ಲಿ ಅದ್ಭುತವಾದಂಥ ಪಕ್ಷಿಗಳಿದ್ದವು. ಅವು ರಾಜರ ಪತ್ನಿಯರು ಮತ್ತು ದೇವತಾ ಪುರುಷರ ಪತ್ನಿಯರು ಸೀತೆಗೆ ಸಮರ್ಪಣೆ ಮಾಡಿದ್ದು. ಕೆಲವು ಕೇಕಿಗಳು, ಕೇಕಿ ಅಂದರೆ ಮಯೂರ, ಹೆಣ್ಣು ಮಯೂರಗಳು, ಹೆಣ್ಣೇನಲ್ಲ ಅಥವಾ ಮಯೂರವೇ. ಕೇಕಿ ಅಂದರೆ ಮಯೂರ, ಹಂಸ, ಸಾರಸ, ಸಾರಿಕಾ ಪಕ್ಷಿ, ಗಿಳಿಗಳು, ಲಾವಕ, ಕೋಕಿಲ ಮೊದಲಾದ ನಾನಾ ಥರದ ಪಕ್ಷಿಗಳಿದ್ದವು. ಅವು ನಾನಾ ಥರದ ಸ್ತೋತ್ರವನ್ನು ಮಾಡುವ ಮೂಲಕ ರಾಮನನ್ನು ಸಂತೋಷಪಡಿಸಿದವು. ಇದು ಪಕ್ಷಿಣ ಊತು, ಇದನ್ನು ಪಕ್ಷಿಗೀತ ಅಂತ ಅನ್ಬೋದು ನಾವು. ಪಕ್ಷಿಗೀತ ಅಂತ ಇವ್ರು ಹೇಳಲಿಲ್ಲ, ಆದರೆ ಗೋಪಿಗೀತ ಅಂತೆಲ್ಲ ಹೀಗೇನಿದೆಯಲ್ಲ ಅದೇ ಧಾತಿಯಲ್ಲಿ ಇರೋದಾದ್ರಿಂದ ಇದನ್ನು ಪಕ್ಷಿಗೀತ ಅಂತ ಅನ್ಬಹುದು. ಸುಮಾರು 9 ಶ್ಲೋಕಗಳಲ್ಲಿ ಇರುವಂಥ ಸ್ತೋತ್ರ ಇದು. ಹೌದು, 9 ಶ್ಲೋಕಗಳಲ್ಲಿರುವಂಥ ಸ್ತೋತ್ರ, ಇದನ್ನು ಪಕ್ಷಿಗೀತ ಅಂತ ಅನ್ಬಹುದು. ಜಯತು ರಾಘವೋ ಜಾನಕೀಯುತೋ ಜಯತ್ತು ಅಖಿಲ ರಾಜರಾಜಕೇಶ್ವರ ದಶರಥಾತ್ಮಜೋ ಲಕ್ಷ್ಮಣಾಗ್ರಜೋ ಜಯತು ಮಾಪತಿ ತಾಟಕಾಂತಕಃ. ಈ ಜಯತಿ ತೇನಿಕಂ ಜನ್ಮನಾಭೃತ ಅಂತೇನು ಸ್ತೋತ್ರ ಇದೆ, ಅದೇ ಧಾಟಿಯಲ್ಲಿ ಇರುವಂಥ ಸ್ತೋತ್ರ ಇದು. ಜಾನಕಿ ಸಮೇತನಾದಂಥ ಎಲ್ಲ ರಾಜರ ಅಧಿಪತಿಯಾದಂಥ ರಾಮ ಅವನು ಜಯತು, ಅವನಿಗೆ ನಮ್ಮ ಸ್ತೋತ್ರ ಮೀಸಲಾಗಿರಲಿ ಅಂತ ಆ ಪಕ್ಷಿಗಳು ಅವನನ್ನು ಸ್ತೋತ್ರ ಮಾಡಿದವು. ಜಯತು ಕೌಶಿಕ ಸ್ಯಾಧ್ವರಂಗತೋ ಜಯತು ರಕ್ಷಸಾಂ ಮಾರಕೋ ಭವಾನ್ ಜಯತು ಗೌತಮ ಹಲ್ಯಯಾ ಸ್ತುತೋ ಜಯತು ಜಾನಕಿ ತಾತಮಾನಿತಃ ಜಯತು ನಃ ಪತಿ ಚಾಪಖಂಡನೋ ಜನಕಜ ವರೋ ಉನ್ಮುಕ್ತಮಾಲಯ ನೃಪಸಭಾಂಗಣೆ ಕೌಶಿಕಾನುಕಃ ಪರಮಶೋಭಿತಶ್ಚಾತಿ ಹರ್ಷಿತಃ. ಅವನ ರಾಮನ ಚರಿತ್ರೆಯನ್ನೇ ಅವು ಸಂಕ್ಷಿಪ್ತವಾಗಿ ಸ್ತೋತ್ರ ಮಾಡಿದವು ಆ ಪಕ್ಷಿಗಳು.
ಕೊನೆಯ ಶ್ಲೋಕ ಹೀಗಿದೆ: ಜಯತು ವಾಕ್ಯತೋ ಭೂಸುರಸ್ಯಯ ಸಕಲಭೂತಲಂ ಪರ್ಯಟನ್ ಚಿರನ್. ಜಯತು ಯಾಗಕರನ್ ಲೋಕಶಿಕ್ಷೆಯ, ಲೋಕಶಿಕ್ಷಣಕ್ಕಾಗಿ ಯಾಗ ಮಾಡಿದವನು. ರಘುವರಸ್ಯ ಯತ್ ಪಕ್ಷಿಭಿಃ ಕೃತಂ ನವಕ ಮುಕ್ತಮಂ ಯಃ ಪಠಿಷ್ಯತಿ ತಪನ ನಿರ್ಗಮೆ ಭಕ್ತಿ ತತ್ಪರೋ ನಿಜಮನೋರ್ಥಿತಂ ಸಂಗಮಿಷ್ಯತಿ ಅಂತ ಅದರ ಫಲಶ್ರುತಿ. ಈ ಪಕ್ಷಿಗಳು ಮಾಡಿದಂಥ ನವಕ 9 ಶ್ಲೋಕಗಳ ಒಂದು ಗುಚ್ಛ ಇದು. ಇದನ್ನು ಯಾರು ಪಠನ ಮಾಡ್ತಾರೆ ಅವನು ಎಲ್ಲ ಥರದ ತಾಪಗಳನ್ನು ಕಳ್ಕೊಳ್ತಾನಂತೆ. ತಪನ ನಿರ್ಗಮೆ, ತಪನ ಅಂತಂದ್ರೆ ಈ ಗ್ರೀಷ್ಮ ಋತು, ವಸಂತ ಗ್ರೀಷ್ಮ ವರ್ಷ ಅಂತ ಈಗ ಋತುಗಳ ಗಣನೆ. ಅಲ್ಲಿ ತಪನ ಅಂದ್ರೆ ಸೂರ್ಯ ಅಂತ ಅರ್ಥ. ಸೂರ್ಯನಿಗೆ ಸಂಬಂಧಪಟ್ಟಂತಹ ಋತು ಒಂದು ಗ್ರೀಷ್ಮ ಋತು. ಆ ಗ್ರೀಷ್ಮ ಋತು ಮುಗಿದ ಮೇಲೆ ಇದನ್ನು ಪಾಠ ಮಾಡುವವನು ಅವನು ಎಲ್ಲಾ ಥರದ ಕಾಮನೆಗಳನ್ನು ಪಡ್ಕೊಳ್ತಾನೆ ಅಂತ ಅದರ ಫಲಶ್ರುತಿ. ಸೀತೆಯ ಒಡಗೂಡಿ ರಾಮ ಆ ಮಂಚದ ಮೇಲಿದ್ದ ಅವಳನ್ನು ಹೀಗೆ ವರ್ಣನೆ ಮಾಡಿದಂತೆ: ಹೇ ಸೀತೆ ಕಂಜನೇನೇ ಬ್ರಹ್ಮಣಾತ್ವಂ ಕಥಂಚಿತ ಜಾನಾಮ್ಯಹಂ ವಿತರ್ಕೇನ ತೇನತ್ವಂ ನಿರ್ಮಿತಾಸಿ ನ. ಚತುರ್ಮುಖ ಬ್ರಹ್ಮ ನಿನ್ನನ್ನು ಹೇಗೆ ಸೃಷ್ಟಿ ಮಾಡಿದ? ಚತುರ್ಮುಖ ಬ್ರಹ್ಮ ನಿನ್ನನ್ನು ಸೃಷ್ಟಿ ಮಾಡಲಿಕ್ಕಿಲ್ಲ ಅಂದವನು ರಾಮ. ಯಾಕೆಂದ್ರೆ ನಿನಗೆ ಸಮಾನಳಾದವಳು, ನಿನ್ನ ರೂಪಕ್ಕೆ ನಿನ್ನ ಸೌಭಾಗ್ಯಕ್ಕೆ ಸಮಾನಳಾದವಳನ್ನ ಈ ಜಗತ್ತಿನಲ್ಲಿ ನಾನು ಬೇರೆ ಎಲ್ಲೂ ನೋಡ್ತಿಲ್ಲ. ಚತುರ್ಮುಖ ಬ್ರಹ್ಮನೇ ನೀನು ಸೃಷ್ಟಿ ಮಾಡಿದ್ರೆ ನಿನಗಿಂತ ಒಂದು ಅಪೂರ್ವವಾದಂಥ ಸೌಂದರ್ಯ ಸೌಭಾಗ್ಯ ಬರ್ತಿರ್ಲಿಲ್ಲ. ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಿದ್ದೆಲ್ಲವೂ ನಿನಗಿಂತ ಕೆಳಗಿನ ಮಟ್ಟದ ಸ್ತ್ರೀಯರೇನಿದ್ದಾರೆ ಅವರನ್ನಷ್ಟೇ ಸೃಷ್ಟಿ ಮಾಡಿರಬೇಕು ಅಂತ ಅದರ ತಾತ್ಪರ್ಯ ಕೂಡ ನಾವು ಗಮನಿಸಬಹುದು. ಹೀಗೆ ಅವಳ ಅಂಗಾಂಗಗಳನ್ನೆಲ್ಲ ಆತ ವರ್ಣನೆ ಮಾಡಿದ. ತ್ವನ್ನೇತ್ರ ವಿಜಿತಾ ಸೀತೆ ಮೃಗೀ ಧಾವತಿ ಕಾನನೆ ಸೀತೆ ತದ್ಭೃಕುಟಿ ಸ್ಪರ್ಧಿ ಚಾಪಂ ಭಗ್ನಂ ಮಯಾಪುರ. ಎಲ್ಲ ಅಂಗಾಂಗಗಳ ಬಳಿಕ ಇದೊಂದು ಅವಳ ನೇತ್ರದ ಮತ್ತು ಹುಬ್ಬಿನ ವರ್ಣನೆ. ತ್ವನ್ನೇತ್ರ ವಿಜಿತಾ ಸೀತೆ, ನಿನ್ನ ಕಣ್ಗಳ ಕಟಾಕ್ಷ ಇಷ್ಟು ಚಂಚಲವಾಗಿದೆ ಮತ್ತು ಅದ್ಭುತವಾಗಿದೆಯಲ್ಲ, ಅದು ಈ ಮೃಗಿ ಅಂದರೆ ಹೆಣ್ಣು ಜಿಂಕೆ, ಆ ಹೆಣ್ಣು ಜಿಂಕೆಗಳ ಕಣ್ಣೋಟದ ಸೌಂದರ್ಯವನ್ನು ಮೀರಿಸಿದೆ. ಅದಕ್ಕಾಗಿ ನಿನ್ನ ಕಣ್ಣೋಟದ ಸ್ಪರ್ಧೆಗೆ ಹೆದರಿ ಆ ಜಿಂಕೆ, ಹೆಣ್ಣು ಜಿಂಕೆ ಧಾವತಿ ಕಾನನೆ, ಅದು ಅಡವಿಯಲ್ಲಿ ಓಡಿ ಹೋಗಿಬಿಡ್ತಿದೆ ರಾಮ ವರ್ಣನೆ ಮಾಡಿದ. ಅಲ್ಲದೆ ನಿನ್ನ ಹುಬ್ಬೇನಿದೆ ಇದು ಬಿಲ್ಲಿಗೆ ಹೋಲಿಕೆ ಇರುವಂಥದ್ದು. ಅದಕ್ಕಾಗಿ ನಿನ್ನ ಹುಬ್ಬಿಗೆ ಹೋಲಿಕೆ ಇರುವಂತಹ ಬಿಲ್ಲಿನ ಆ ಬಾಗುವಿಕೆ ಬಳಕುವಿಕೆ ಏನಿದೆ ಅದನ್ನು ಸಹಿಸದೆ ನಾನು ಹಿಂದೆನೇ ಅದನ್ನು ಮುರಿದು ಹಾಕಿದ್ದೇನೆ. ನಿನ್ನ ಬಿಲ್ಲಿಗೆ ಸಮಾನವಾದ, ನಿನ್ನ ಹುಬ್ಬಿಗೆ ಸಮಾನವಾದಂಥ ಸೌಂದರ್ಯ ಬೇರೆ ಯಾವುದಕ್ಕೂ ಇರೋದನ್ನು ನಾನು ಸಹಿಸಲಿಲ್ಲ ಅಂದವನು ರಾಮ. ತಚ್ಚುತ್ವ ವರ್ಣನಂ ಸ್ವೀಯಂ ಲಜ್ಜೆಯಾಧ ಕೃತಾನನ ಕಿಂಚಿತ್ ಸ್ಮಿತಾನನಂ ಕೃತ್ವ ತಸ್ಥಾ ವಂಕೆ ಪ್ರತಿಷ್ಠತ. ರಾಮ ಈಗ ಸೀತೆಯ ವರ್ಣನೆಯನ್ನು ಮಾಡಿದ್ದನ್ನು ಕೇಳಿ ಅವಳು ನಸುನಾಕಿ ತಲೆ ತಗ್ಗಿಸಿ ಅವನ ತೊಡೆಯ ಮೇಲೆ ಕೂತ್ಕೊಂಡು, ಅಲ್ಲಿಗೆ 2ನೇ ಸರ್ಗ ಮುಕ್ತಾಯ ಆಗಿದೆ. 2ನೇ ಸರ್ಗ ಮುಕ್ತಾಯ ಆದಮೇಲೆ ಸೀತೆ ರಾಮನ ಕೇಳಿದಂತೆ, ಆಯಿತು ನೀನು ನನ್ನ ವರ್ಣನೆ ಮಾಡಿದ್ದೆಲ್ಲ ಆಯಿತು, ನನಗೊಂದು ಅಪೇಕ್ಷೆ ಇದೆ, ತತ್ವಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಇದೆ, ಆ ತತ್ವಜ್ಞಾನದ ಉಪದೇಶವನ್ನು ನನಗೆ ಮಾಡು ಅಂತ ಆ ಸೀತೆ ಕೇಳಿದೆ. ಮೊದಲು ಕೇಳಿದ್ಲು ಒಂದು ವರ ಕೊಡು, ಒಂದು ಅಪೇಕ್ಷೆ ಇದೆ ಅಂತ. ಏನು ವರ ಅಪೇಕ್ಷೆ ಇದೆ ಅದನ್ನ ನೀನು ಕೇಳಿಕೋ, ನಿಸ್ಸಂಕೋಚವಾಗಿ ನಾನು ಈಡೇರಿಸ್ತೇನೆ ಅಂತ ಅವನು ಹೇಳಿದ. ಆಗ ರಾಮ ರಾಮ ಮಹಾಬಾಹು ಕಿಂಚಿತ್ ಉಪದೇಶಸ್ವ ಮಾಂ, ನನಗೊಂದು ಉಪದೇಶ ಮಾಡುವಂದವಳು. ಆಗ ರಾಮ ಒಂದು ವಿಸ್ತಾರವಾದಂತಹ ಉಪದೇಶವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಸಚ್ಚಿದಾನಂದ ರೂಪವಾದಂತಹ ಒಂದು ಮಹಾನ್ ಸಾಗರ ಇದೆ. ಆ ಸಾಗರದ ಇಚ್ಛಾರೂಪವಾದಂಥ ಅಲೆಗಳಿಂದ ಒಂದು ಆತ್ಮಸ್ವರೂಪವಾದಂಥ ಬಿಂದು, ಸಾಗರದಿಂದ ಒಂದು ಬಿಂದು ಹೊರಗೆ ಬಿತ್ತು. ಅದಕ್ಕೆ ಹೆಸರು ಆತ್ಮ ಅಂತ. ಕೇಳಲಿಕ್ಕೆ ಅದು ಅದ್ವೈತವೋ ದ್ವೈತವೋ ಅಂತ ಎಲ್ಲ ಗೊಂದಲ ಮೂಡು ಹಾಗಿದೆ. ಇದೇನಿದೆಯಲ್ಲ ಇದು ದೇಹರೂಪಿ ರಾಮಾಯಣ ಅಂತ ಹೇಳ್ತಾರೆ. ಇಲ್ಲಿ ಆ ಸತ್ಯನಾರಾಯಣ ಸ್ವರೂಪಿಯಾದಂಥ ಸಾಗರ ಅಂದ್ರೆ ಯಾವುದು, ಅದರಿಂದ ಹೊರಟಂಥ ಆತ್ಮ ಅಂದ್ರೆ ಯಾವುದು, ಅದನ್ನ ರಾಮನ ಚಾರಿತ್ರ್ಯಕ್ಕೆ ಹೋಲಿಸ್ಬೋದು. ಮುಂದೆ ಅದನ್ನೇ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಆ ಆತ್ಮದ ತಾಯಿ ಹೆಸರು ಬುದ್ಧಿ ಅಂತ.
ಅದಕ್ಕೆ ಶುದ್ಧ ಸತ್ವಮಯ ರೂಪವಾದ್ದು, ಸತ್ವಗುಣ ರೂಪವಾದಂಥ ಒಬ್ಬ ತಂದೆ ದೊರಕಿದ. ಆ ಆತ್ಮನಿಗೆ 4 ಭೇದಗಳು ಉಂಟಾದವು. ಅದರಲ್ಲಿ ಶ್ರೇಷ್ಠನಾದವನು ತುರಿಯಾವಸ್ಥೆ, ಮೋಕ್ಷಾವಸ್ಥೆ ಅಂತ ಕಾಣಿಸ್ಕೊಳ್ಳುವಂಥದ್ದು ಏನಿದೆಯಲ್ಲ, ಆ ಮೋಕ್ಷಾವಸ್ಥೆಯೇ ಆ 4 ಸಹೋದರರಲ್ಲಿ ಮುಖ್ಯ. ಅದಕ್ಕಿಂತ ಕಡಿಮೆ ಆದ್ದು ಜಾಗೃತಾವಸ್ಥಾ, ಸ್ವಪ್ನಾವಸ್ಥಾ ಅಂತ ಹೀಗೆ ಉಳಿದಿರುವಂಥವು. ಅದಾದ ಬಳಿಕ ಕೊನೆಯದಂಥದ್ದು ಏನಿದೆ ಸುಷುಪ್ತಿ, ನಿದ್ರಾವಸ್ಥಾ ಅಂತನ್ನುವಂಥದ್ದು. ಹೀಗೆ ಅದರದೊಂದು ವಿಸ್ತಾರವಾದಂಥ ವರ್ಣನೆಯನ್ನು ಮಾಡಿದ ರಾಮ. ಆ ವಿಸ್ತಾರವಾದಂಥ ವರ್ಣನೆಯಲ್ಲೆಲ್ಲ ಸೀತೆ ಕೇಳಿದ್ಲು. ಸೀತೆ ಕೇಳಿ ಇತಿ ರಾಮವಚಶ್ರುತ್ವ ನಿಮ್ನಗ ಆನಂದ ಸಾಗರೆ, ರಾಮನ ಮಾತನ್ನ ಕೇಳಿ ಅವಳು ಆನಂದ ಸಾಗರದಲ್ಲಿ ಮಗ್ನಳಾಗಿಬಿಟ್ಲು. ರಾಮಚಂದ್ರಂ ಜಾನಕಿ ಅಬ್ರವೀತ್, ಈ ಎಲ್ಲ ಮಾತನ್ನ ಅವಳು ಕೇಳಿ ಸುಮ್ಮನೆ ಆಗಿಬಿಟ್ಲು. ಸೀತೆ ಆನಂದ ನಿರ್ಭರಳಾಗಿಬಿಟ್ಟಿದ್ಲಲ್ಲ, ಆನಂದದಿಂದ ತುಂಬಿ ಹೋಗಿದ್ದಲ್ಲ, ಆನಂದದಿಂದ ತುಂಬಿ ಹೋಗಿದ್ದನ್ನು ನೋಡಿ ಆ ರಾಮ ಕೇಳಿದ, ನಿನಗೇನು ಗೊತ್ತಾಯ್ತು ಇದನ್ನೆಲ್ಲ ಹೇಳಿದ್ರಿಂದ? ಈ ಮಾಯೆ, ಸತ್ವಗುಣ, ತಮೋಗುಣ, ಸಾತ್ವಿಕ ರೂಪವಾದ್ದು, ತಾಮಸಿಕ ರೂಪವಾದ್ದು, ರಾಜಸಿಕ ರೂಪವಾದ್ದು, ಅಹಂಕಾರ, ಕಾಮ, ಹೀಗೆಲ್ಲ ವಿಸ್ತಾರವಾಗಿ ನಮ್ಮದು ಗೂಢ ರೂಪದಿಂದ ನಾನು ಹೇಳಿದೆ. ನೀನು ಇದನ್ನೇನೋ ಕೇಳಿದೆ. ಆ ಸಂಜ್ಞಾನ ಪೇಟಿಕಾಂ, ಜ್ಞಾನದ ಒಂದು ಪೆಟ್ಟಿಗೆಯನ್ನ ತನ್ನ ಹೃದಯದಲ್ಲಿ ಇಟ್ಕೊಂಡ್ಲು ಮತ್ತು ತನ್ನ ಕಣ್ಗಳಿಂದ, ಒಳಗಣ್ಣಿನಿಂದ ಅದನ್ನು ತೆರೆದು ನೋಡಿದ್ಲು. ನೋಡಿ ಅವಳು ಸಂತುಷ್ಟಳಾದ್ಲು. ಸಕಲಾಂ ನಿಜ ಕ್ರೀಡಾಂ ವಿದೇಹಜ, ಇದು ನಮ್ಮದೇ ಆದ ಕಥೆ ಅಂತ ತಿಳ್ಕೊಂಡ್ಲು ಅವಳು. ವಿಹಸ್ಯ ನಕ್ಕಳು, ರಾಮನ ಪಾದಕ್ಕೆ ನಮಸ್ಕಾರ ಮಾಡಿದ್ಲು. ಆಗ ರಾಮ ಅವಳನ್ನು ಕೇಳಿದ, ಆ ಪೆಟ್ಟಿಗೆಯನ್ನು ನೀನು ನಿನ್ನ ಹೃದಯದಲ್ಲಿ ಇಟ್ಕೊಂಡಿಲ್ಲ, ಜ್ಞಾನದ ಪೆಟ್ಟಿಗೆಯನ್ನ, ಅದರಲ್ಲಿ ಏನು ನೋಡಿದೆ ನೀನು? ಏನು ನೋಡಿ ಅಷ್ಟೊಂದು ಆಶ್ಚರ್ಯ ಆಯ್ತು, ನನಗೆ ಸಂತೋಷವಾಯಿತು. ನಿನ್ನ ಅಜ್ಞಾನ ಏನಾದರೂ ಹೋಯ್ತೋ ಹೇಗೆ? ಹೊಸ ಜ್ಞಾನದ ಹೊಳಪು ನಿನಗೇನಾದರೂ ಸಿಕ್ಕಿತೋ ಹೇಗೆ? ಅದನ್ನ ಹೇಳು ಅಂತ ರಾಮ ಕೇಳಿದ. ಅದನ್ನ ಅವಳು ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ಲು. ನೀನು ಕೊಟ್ಟಂತಹ ಜ್ಞಾನದ ಪೆಟ್ಟಿಗೆಯನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡೆ, ಅದನ್ನ ನಾನು ಆಲೋಚನೆ ಮಾಡಿದೆ. ಮಯಾ ಅವಲೋಕಿತ ಬುದ್ಧ್ಯ ಲಬ್ಧಂ ಜ್ಞಾನಂ ತವ ಪ್ರಭೋ ನಿರ್ಗುಣೋ ನಿರ್ವಿಕಾರತ್ವಂ ಕ್ರೀಡೆಯಂ ಸಕಲಾತ್ವಯ. ನೀನು ನನ್ನನ್ನು ನೆಪವಾಗಿಟ್ಕೊಂಡು ಈ ರಾಮಾಯಣದ ಕಥೆ ಏನಿದೆ ಅದನ್ನೇ ಈ ಒಂದು ಗೂಢವಾದಂಥ ರೂಪದಲ್ಲಿ ಹೇಳಿದ್ದೆ. ಕೃತಂ ತಸ್ಯ ವಿಚಾರೇಣ ಹಿ ಆತ್ಮಾನಂ ಲಭೇನ್ನರಃ ಸಚ್ಚಿದಾನಂದ ರೂಪಿಯೋ ವಿಷ್ಣುರ್ದೇಯ ಸಾಗರ. ಮೊಟ್ಟ ಮೊದಲನೇದಾಗಿ ಸಾಗರ ಅಂತ ಹೇಳಿದೆಯಲ್ಲ, ಸಚ್ಚಿದಾನಂದ ರೂಪವಾದ ಸಾಗರ ಅಂದರೆ ಅದ್ಯಾರು ಅಂದರೆ ವಿಷ್ಣುವೇ. ವಿಷ್ಣುವಿನ ಬಿಟ್ಟು ಬೇರೆ ಸಾಗರ ಯಾವುದೂ ಇಲ್ಲ. ಆ ವಿಷ್ಣು ಅನ್ನುವಂಥ ಅಖಂಡವಾದ ಸಾಗರ ಏನಿದೆ ಅದಕ್ಕೆ ಇಚ್ಛಾರೂಪವಾದಂಥ ಒಂದು ತರಂಗ ಹೊರಟು ಅದರಿಂದ ಒಂದು ಬಿಂದು ಹೊರಗೆ ಬಂತು ಅಂತ ಬಂತಲ್ಲ, ಅದೇನಂದ್ರೆ ಇಚ್ಛೆ ಅಂದರೆ ಭೂಭಾರಹರಣ ಇಚ್ಛಾ. ಇಚ್ಛೆಯಿಂದ ವಿಷ್ಣುವಿನಿಂದ ಒಂದು ತರಂಗ ಹೊರಗೆ ಬಂತು, ಆತ್ಮಾಂಶಲವ, ಅದಕ್ಕೆ ಆತ್ಮ ಅಂತ ಕರೀತಾರೆ. ಆ ಆತ್ಮನ ತಾಯಿ ಏನಿದೆ ಅದಕ್ಕೆ ಬುದ್ಧಿ ಅಂತ ಹೆಸರು, ಅವಳೇ ಕೌಸಲ್ಯ. ಶುದ್ಧ ಸತ್ವರೂಪನಾದಂಥ ಒಬ್ಬ ವ್ಯಕ್ತಿನೇ ಅದಕ್ಕೆ ತಂದೆ ಅಂತ ಹೇಳಿದೆ ನೀನು, ಅವನೇ ದಶರಥ. ಅವನಿಗೆ ಆ ಆತ್ಮನಿಗೆ 4 ಜನ ಸಹೋದರರು ಅಂತ ಹೇಳಿದೆ. ಅವರೇ ನೀವೇ 4 ಜನ, ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಅನ್ನುವಂಥ 4 ಜನ ಸಹೋದರರೇ ನೀವು. ತುರ್ಯಾವಸ್ಥೇಷು ವರಹ, 4ನೇ ಕೊನೆಯ ಅವಸ್ಥೆ. ಈ ಸುಷುಪ್ತಿ, ಜಾಗರ, ಸ್ವಪ್ನ, ನಿದ್ರೆ. ನಿದ್ರೆ ಅಂದರೆ ನಿದ್ರೆ ಮಾಡಿರೋದು, ಸ್ವಪ್ನ ಅಂದರೆ ಕನಸು ಕಾಣೋದು, ಜಾಗರ ಅಂದರೆ ಎಚ್ಚರಿಕೆ, ಕೊನೆಯ ಅವಸ್ಥೆ ಅಂದರೆ ಪರಮಾತ್ಮನನ್ನು ತಲುಪುವಂಥ ಅವಸ್ಥೆ. ಆ ತುರ್ಯಾವಸ್ಥೆನೇ ಅದರಲ್ಲಿ ಶ್ರೇಷ್ಠ ಅಂತ ಬಂತಲ್ಲ. ತುರ್ಯಾವಸ್ಥೆ ಅಂದರೆ ನೀನೇ, ಸ್ವಯಂ ರಾಮನೇ ತುರ್ಯಾವಸ್ಥೆ. ಅದಾದ್ಮೇಲೆ ಜಾಗೃತ ಅವಸ್ಥೆ ಅಂದರೆ ಲಕ್ಷ್ಮಣ, ಸ್ವಪ್ನಾವಸ್ಥಾ 3ನೇಯವನು ಭರತ, ನಿದ್ರೆಯ ಅವಸ್ಥೆ ಏನಿದ್ದಾನೆ ಅವನೇ ಶತ್ರುಘ್ನ. ಹೀಗೆ ನೀನು ಹೇಳಿದ್ರೆ ಅಂತರಾರ್ಥ ಇದು. ಹೃದಯಾಕಾಶ ಅಂತಂದ್ರೆ ಅದೇ ಅಯೋಧ್ಯ ನಗರ. ಅಲ್ಲಿ ಬಹಿರ್ಯಾತ್ರ, ಆ ಆತ್ಮ ಹೊರಗಡೆ ಯಾತ್ರೆ ಮಾಡಿದ ಅಂತ ಬಂತು. ಹೊರಗಡೆ ಯಾತ್ರೆ ಮಾಡೋದು ಅಂದರೆ ವಿಶ್ವಾಮಿತ್ರನ ಜೊತೆಗೂಡಿ ಅವನೇನು ಹೊರಗೆ ಬಂದಲ್ಲ ಅಯೋಧ್ಯ ನಗರದಿಂದ, ಅದೇ ಬಹಿರ್ಯಾತ್ರ. ಮನೋವೃತ್ತಿ ವಿಘಾತ, ಈ ಮನಸ್ಸು ಏನಿದೆ, ನಮ್ಮ ಮನಸ್ಸು ಮತ್ತು ನಮ್ಮ ಇಂದ್ರಿಯಗಳು ಇವೆಲ್ಲ ಹೊರಗಿನ ವಿಷಯಗಳ ಕಡೆ ಯಾವಾಗೂ ಪ್ರವೃತ್ತಿ ಮಾಡ್ತಿರ್ತಾರೆ. ಅವುಗಳನ್ನು ನಾವು ಖಂಡನೆ ಮಾಡಿ ಅವುಗಳನ್ನು ಒಳಮುಖವನ್ನಾಗಿ ಮಾಡಬೇಕು.
ಅದರ ಅರ್ಥ ಏನಂದರೆ ಅದು ಈ ತಾಟಕೆಯ ನಾಶ ವಿಶ್ವಾಮಿತ್ರನ ಯಜ್ಞದ ಪ್ರಸಂಗದಲ್ಲಿ. ಮನೋವೇಗಸ್ಯ ಯೋ ಭಂಗ ಸದನುರ್ಭಂಗ ಉಚ್ಯತೆ. ಮನಸ್ಸಿನ ವೇಗವನ್ನು ಭಂಗ ಮಾಡೋದು ಅಂದರೆ ಧನಸ್ಸನ್ನು ಖಂಡನೆ ಮಾಡೋದು ಅಂತ ಅರ್ಥ. ಮಾಯಾಯೋಗ, ಈ ಆತ್ಮನಿಗೆ ಮಾಯೆಯ ಸಂಪರ್ಕ ಅಂದರೆ ಏನರ್ಥ? ಅದೇ ಮತ್ ಪಾಣಿಗ್ರಹಣಂ, ನನ್ನನ್ನು ನೀನು ಮದುವೆ ಆಗಿದ್ದು. ಹೀಗೆ ಮುಂದೆ ಕೈಕೇಯಿಯ ವರದಾನ, ಸೀತೆಯ ಅಪಹಾರ, ರಾಮಾಯಣದ ಕಥೆನೇ ಅದಕ್ಕೆ ದೇಹರೂಪಿ ರಾಮಾಯಣ ಅಂತ ಹೇಳ್ತಾರೆ ಅಷ್ಟೇ. ಅಲ್ಲಿ ಇನ್ನೊಂದು ಕಡೆ ಬಂದಿತ್ತು, ಅದನ್ನು ಇನ್ನೊಂದ್ಸರಿ ನಾವು ನೆನಪು ಮಾಡ್ಕೊಳ್ಬೇಕಷ್ಟೆ. ಈ ಸೀತೆಗೆ ಸಾತ್ವಿಕ ಸೀತೆ, ರಾಜಸ ಸೀತೆ, ತಾಮಸ ಸೀತೆ ಅಂತ 3 ಭಾಗಗಳಿದ್ದವು ಅಂತ ಬಂದಿತ್ತು. ಅದನ್ನು ಇನ್ನೊಂದ್ಸರಿ ನೆನಪು ಮಾಡ್ಕೊಳ್ತಾರೆ. ಸೀತೆಯ ಸಾತ್ವಿಕ ರೂಪ ಏನಿತ್ತಲ್ಲ, ಪ್ರಕೃತಿಯ ಸಾತ್ವಿಕ ರೂಪ, ಅದು ಯಾವತ್ತೂ ಭಗವಂತನ ಎಡತೊಡೆಯ ಮೇಲೆ, ಅದಕ್ಕೆ ವಿಯೋಗವೇ ಇಲ್ಲ. ರಜೋರೂಪ ಅಂತ ಮಾಯಾ ಏನಿದೆ ಅದು ಈ ಅಗ್ನಿ ಪ್ರವೇಶ ಮಾಡಿತ್ತಲ್ಲ, ಅಲ್ಲಿ ರಾವಣ ಒಳಗೆ ಬಂದು ಸೀತೆಯನ್ನು ಅಪಹಾರ ಮಾಡೋದಕ್ಕಿಂತ ಮೊದಲು ಅಲ್ಲಿದ್ದಂಥ ಯಜ್ಞಾಗ್ನಿಯಲ್ಲಿ ಪ್ರವೇಶ ಮಾಡಿತ್ತಲ್ಲ, ಅದು ಪ್ರಕೃತಿಯ ರಾಜಸ ರೂಪ. ಇನ್ನು ತಾಮಸ ರೂಪ ಏನಿದೆ ಅದನ್ನೇ ಈ ರಾವಣ ಅಪಹಾರ ಮಾಡ್ಕೊಂಡು ಹೋದ ಅಂತ ಹಿಂದನ್ನು ಕೂಡ ಬಂದಿತ್ತು ತಾರಕಾಂಡದಲ್ಲಿ. ಹಾಗಾಗಿ ಸೀತೆಯ ಆಕೃತಿಯನ್ನೇ ರಾವಣ ಅಪಹಾರ ಮಾಡಿದ್ದ ಹೊರತು ನಿಜವಾದ ಸೀತೆಯನ್ನು ಅಲ್ಲ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಏನಿದೆ ಮತ್ತು ಉಳಿದ ಪುರಾಣಗಳೇನಿದೆ ಅದು ಆನಂದ ರಾಮಾಯಣದಲ್ಲಿ ಬಂದಿತ್ತು. ಅದು ಇನ್ನೊಂದ್ಸರಿ ಇಲ್ಲಿ ಬಂತಷ್ಟೆ. ಮತ್ಸರ ಅಂದ್ರೆ ಹೊಟ್ಟೆ ಕಿಚ್ಚು, ಅದನ್ನು ನಿಗ್ರಹಣ ಮಾಡೋದು ಅಂದ್ರೆ ಮೇಘನಾದನನ್ನು ಕೊಲ್ಲೋದು ಅಂತ ಅರ್ಥ. ಭಕ್ತಿದ್ರೇಕವನ್ನು ಪಡ್ಕೊಳ್ಳೋದು ಅಂದ್ರೆ ಏನರ್ಥ? ಹನುಮಂತನಿಗೆ ಈ ರಾಮನ ಸಂದರ್ಶನ ಅಂತ ಅರ್ಥ. ಈಗ ಅದಕ್ಕೆಲ್ಲ ಒಂದೊಂದು ಸಂಕೇತ ಇದೆ. ಮತ್ಸರವನ್ನು ನಿಗ್ರಹಣ ಮಾಡೋದು ಅಂದ್ರೆ ಇಂದ್ರಜಿತನನ್ನು ನಿಗ್ರಹಣ ಮಾಡೋದು. ಅಹಂಕಾರವನ್ನು ಕೊಲ್ಲೋದು ಅಂದ್ರೆ ರಾವಣನನ್ನು ಕೊಲ್ಲೋದು. ಮದವನ್ನು ಕೊಲ್ಲೋದು ಅಂದ್ರೆ ಕುಂಭಕರ್ಣನನ್ನು ಕೊಲ್ಲೋದು. ಹೀಗೆ ಆ ರಾವಣನ ವಧೆಯ ತನಕ ಅದಕ್ಕೆಲ್ಲದಕ್ಕೂ ಕೂಡ ಸಂಕೇತವನ್ನು ಅವಳು ಹೇಳಿದ್ಲು. ಮಾಯಾನಾಮ ಐಕ್ಯತೆಯ ಚಾಪಿ ತ್ರಿವಿಧ ಯಾ ಮಮೈಕ್ಯತ ವಿಯೋಗೋ ಲಿಂಗದೇಹಸ್ಯ ಲಂಕಾಚಾಗಸ್ತ್ವಯಾ ಸುತಃ. ಈ ಸಾಧಕ ಲಿಂಗದೇಹವನ್ನು ಭಂಗ ಮಾಡಿಕೊಂಡು ಮುಂದೆ ಮೋಕ್ಷಕ್ಕೆ ಹೋಗ್ತಾನೆ ಅಂತ ನಾವು ಕೇಳಿರ್ತೇವಲ್ಲ, ಆ ಲಿಂಗದೇಹದ ಭಂಗ ಮುಖ್ಯ ಪ್ರಾಣನ ಭೀಮಸೇನನ ಗದಾಪ್ರಹಾರದಿಂದ ಆಗ್ತದೆ ಅಂತೆಲ್ಲ ಕೇಳ್ತೇವೆ. ಅದಂತೆ ಅಲ್ಲಿ ಲಿಂಗದೇಹದ ಭಂಗ ಯಾವುದು ಅಂದರೆ ಲಂಕೆಯನ್ನು ಬಿಟ್ಟ ರಾಮ ಬಂದಲ್ಲ ಅಯೋಧ್ಯೆ ಕಡೆಗೆ, ಅದೇ ಲಿಂಗದೇಹದ ಭಂಗ ಅದು. ಮತ್ತು ಮುಂದೊಂದು ಬಾರಿ ಈ ಮಾಯೆಯನ್ನು ತ್ಯಾಗ ಮಾಡೋದು ಅಂತ ಇದೆಯಲ್ಲ, ಆ ಮಾಯೆಯನ್ನು ತ್ಯಾಗ ಮಾಡೋದು ಅಂದ್ರೆ ಏನು? ಮಾಯಾ ತ್ಯಾಗಸ್ತವಶ್ಚೈವ ವಾಲ್ಮೀಕಿ ಆಶ್ರಮೇ ಮಮ. ಸೀತೆ ಈಗಲೇ ಹೇಳಿಬಿಟ್ಲು, ನೀನು ನನ್ನ ಮುಂದೆ ತ್ಯಾಗ ಮಾಡ್ತಿ, ನಾನು ವಾಲ್ಮೀಕಿ ಆಶ್ರಮದಲ್ಲಿ ವಾಸ ಮಾಡುವಳಿದ್ದೇನೆ, ಅದಕ್ಕೆ ಮಾಯಾ ತ್ಯಾಗ ಅಂತ ಹೆಸರು. ತ್ಯಾಗೋತ್ರ ಭಾವಿ ಶ್ರೀರಾಮ ತ್ವಯಾ ಮೇ ಅಥವಾ ಪ್ರಕಾಶಿತ. ಮುಂದೆ ನಾನು ನಿನ್ನ ಪರಿತ್ಯಾಗ ಮಾಡುವನಿದ್ದೀನಿ ಅನ್ನೋದನ್ನು ನೀನು ನನಗೆ ಈಗಲೇ ತೋರಿಸಿಕೊಟ್ಟಿ ಅಂದವಳು. ಸಾತ್ವಿಕ ಬುದ್ಧಿಯನ್ನು ಗ್ರಹಣ ಮಾಡುವಂತ ಬಂತಲ್ಲಿ. ಸಾತ್ವಿಕ ಬುದ್ಧಿಯನ್ನು ಗ್ರಹಣ ಮಾಡೋದು ಅಂದರೆ ಮತ್ತೆ ನನ್ನನ್ನು ನೀನು ಸ್ವೀಕಾರ ಮಾಡೋದು. ನೀನು ಒಂದು ರೂಪದಿಂದ ಸಾತ್ವಿಕ ರೂಪದಿಂದ ನನ್ನನ್ನು ಸ್ವೀಕಾರ ಮಾಡ್ತಿ, ಮತ್ತೊಂದು ರೂಪದಿಂದ ನನ್ನನ್ನು ಬಿಟ್ಟುಕೊಟ್ಟಿರ್ತಿ. ಸಾತ್ವಿಕ ರೂಪವಾದ ಪ್ರಕೃತಿಯ ಸ್ವರೂಪ ಏನಿದೆ ಅದಕ್ಕೂ ಭಗವಂತನಿಗೂ ವಿಯೋಗ ಎಂದೂ ಇಲ್ಲವೇ ಇಲ್ಲ. ಇದನ್ನೇ ಪದ್ಮಪುರಾಣದಲ್ಲಿ ಸುಖಾಂತವಾಗಿ ಹೇಳಿದ್ದಾರೆ. ಅದನ್ನು ಹಿಂದೊಂದ್ಸರಿ ಹೇಳಿದ್ದೆ. ಈ ವಾಲ್ಮೀಕಿ ರಾಮಾಯಣದಲ್ಲಿ ತಾತ್ಪರ್ಯ ನಿರ್ಣಯದಲ್ಲೆಲ್ಲ ಸೀತೆಯನ್ನು ರಾಮ ಪರಿತ್ಯಾಗ ಮಾಡ್ತಾನೆ ಅಂತ ಅಷ್ಟೇ ಕಥೆ ಮುಗಿದು ಹೋಗಿದೆ. ಆದರೆ ಪದ್ಮಪುರಾಣದಲ್ಲಿ ಸೀತೆಗೂ ರಾಮನಿಗೂ ಕಲಿಗೊಮ್ಮೆ ಮತ್ತೊಮ್ಮೆ ಮೇಲನಾಗೋದಿದೆ. ಸೀತೆಯನ್ನು ಪರಿತ್ಯಾಗ ಮಾಡಿದ ಬಳಿಕನೂ ಕೂಡ ಅದು ಈ ಸಾತ್ವಿಕ ರೂಪದ ಸ್ವೀಕಾರ ಅಂತ ಅರ್ಥ ಮಾಡ್ಬೋದು. ತತಶ್ಚ ಹೃದಯಾಕಾಶಂ ಮಹಾಕಾಶೇ ವಿಲಾಪಯೇತ್. ಅಯೋಧ್ಯಾಪುರಿಯಿಂದ ನೀನು ವೈಕುಂಠಕ್ಕೆ ಹೊರಟು ಹೋಗ್ತೀಯ. ಮತ್ತೊಮ್ಮೆ ಆ ಸಾಗರದಿಂದ ಹೊರಗೆ ಬಂದಿರುವಂಥ ಬಿಂದು ಮತ್ತೊಮ್ಮೆ ಸಾಗರವನ್ನು ಸೇರೋದು ಅಂತಂದ್ರೆ ನೀನು ಮೂಲ ರೂಪದಲ್ಲಿ ಸೇರೋದು ಅಂತ ಅರ್ಥ. ಈಗ ಅವಳು ನಾನು ಆ ಕಥೆಯನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೇನೆ. ಕರ್ತವ್ಯಂ ಅಕರ್ತವ್ಯಂ ಕರ್ಮಾತೀತಸ್ಯ ಕಿಂತವ. ನೀನು ಎಲ್ಲ ಕರ್ಮಗಳ ಅತೀತನಾದವನು, ಕರ್ಮ ಬಂಧನ ನಿನಗಿಲ್ಲ, ಪಾಪ ಪುಣ್ಯಗಳ ಲೇಪ ನಿನಗಿಲ್ಲ. ಆದರೂ ಈ ಒಂದು ಲೀಲೆಗಾಗಿ ಈ ಜಗತ್ತಿನಲ್ಲಿ ನೀನು ಅವತಾರ ಮಾಡಿರ್ತಿ. ಆ ಅವತಾರದ ಕಥೆಯನ್ನು ನೀನು ನನಗೆ ಹೇಳಿದ್ದಿ. ನಾನು ಅದನ್ನು ಹೃದಯದಲ್ಲಿ ಇಟ್ಟುಕೊಂಡು ಅದನ್ನು ತೆರೆದು ನೋಡಿದ್ದೇನೆ. ದೇಹೇ ರಾಮಾಯಣಂ ಸರ್ವಂ
ಯತ್ವಯ ಮಮ ದರ್ಶಿತಂ, ಇದನ್ನು ನೀನು ನನಗೆ ದರ್ಶನ ಮಾಡಿದ್ದಿ. ಪಂಚದಶ ಶ್ಲೋಕ ರತ್ನೈ, 15 ಶ್ಲೋಕಗಳ ಮೂಲಕವಾಗಿ ರಾಮ ಹೇಳಿದ್ದ, ಅದನ್ನು ಸೀತೆ ಅರ್ಥ ಮಾಡ್ಕೊಂಡಿದ್ದಷ್ಟೆ. ಶ್ರವಣದಿಂದ ಎಲ್ಲ ಥರದ ಪಾಪಗಳನ್ನು ಈ ದೇಹ ರಾಮಾಯಣ ಪರಿಹಾರ ಮಾಡ್ತದೆ. ಸಮ್ಯಕ್ ವಿಚಾರಿತ ಬುದ್ಧ ತ್ವಯಾ ಸಂಜ್ಞಾನ ಪೇಟಿಕ, ರಾಮ ಹೇಳಿದ, ನೀನು ತಿಳ್ಕೊಂಡದ್ದೆಲ್ಲ ಸರಿಯಾಗಿದೆ. ಕಿಂಚಿನ್ ನ್ಯೂನಂ ತ್ವಯಾ ನೈವ ದಷ್ಟಮಸ್ಯಾಂ ಯಥಾಸ್ಥಿತಂ, ಸ್ವಲ್ಪವೂ ನೀನು ವ್ಯತ್ಯಾಸವಾಗಿ ತಿಳಿದುಕೊಂಡಿಲ್ಲ. ಆದರೆ ಈ ದೇಹ ರಾಮಾಯಣ ಏನಿದೆ, ಇದನ್ನು ಡಾಂಬಿಕನಿಗೆ, ನಾಸ್ತಿಕನಿಗೆ, ಶುಂಠನಿಗೆ, ಭಕ್ತನಲ್ಲದೇ ಇದ್ದವನಿಗೆ, ಪರಸ್ತ್ರೀ ನಿರತನಿಗೆ, ಮತ್ತೆ ದೈಹಿಕ ಮಾನಸಿಕ ಶುದ್ಧಿ ಇಲ್ಲದವನಿಗೆ, ನಿಂದಕನಿಗೆ, ಕ್ರೂರರಿಗೆ, ಮೂರ್ಖರಿಗೆ, ಇವರಿಗೆ ಇದನ್ನು ಹೇಳಬಾರದು. ಯಾರೋ ಸಾವಿರರಲ್ಲಿ ಒಬ್ಬ ಇದನ್ನು ಕೇಳಿ ತಿಳ್ಕೊಳ್ಳಿಕ್ಕೆ ಸಮರ್ಥನಾಗ್ತಾನೆ, ಸರ್ವ ವೇದಾಂತದ ಸಾರವಿದು ಅಂತ ರಾಮ ಅವಳೇನು ಅರ್ಥ ಮಾಡ್ಕೊಂಡಿದ್ದು, ಅದರ ರಹಸ್ಯವನ್ನು ಅವಳಿಗೆ ಉಪದೇಶ ಮಾಡಿದ ಅಂತನ್ನುವಲ್ಲಿಗೆ ಶತಕೋಟಿ ರಾಮಚರಿತಾಂತರ್ಗತವಾದ ಆನಂದ ರಾಮಾಯಣದ ವಿಲಾಸಕಾಂಡದ ದೇಹ ರಾಮಾಯಣ ಅನ್ನುವಂಥ 3ನೇ ಸರ್ಗ ಇವತ್ತಿಗೆ ಸಮಾಪ್ತ ಆಗಿದೆ.